ತುಂಬ ದಿನದಿಂದ ನನಗೆ ಈ ಒಂದು ಆಸೆ ಇತ್ತು. ಎಲ್ಲೋ ರೋಡ್ ಮಿಸ್ ಆಗಿಬಿಟ್ಟು ನಾವು ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆಲ್ಲ ಆಗೋಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಇದೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಬಂದುಬಿಟ್ಟು ಸಂಡೇ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಅಂದರೆ ತುಂಬ ದಿನದಿಂದ ನನಗೆ ಈ ಒಂದು ಆಸೆ ಇತ್ತು, ಇಲ್ಲಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಅದು ಕೈಗೂಡ್ತಾನೆ ಇರಲಿಲ್ಲ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಸೊ ಫೈನಲಿ ನನಗೆ ಒಂಥರ ಖುಷಿ ಆಗ್ತಾಯಿದೆ, ಹೋಗ್ತಾ ಇದ್ದೀವಲ್ಲ ಅಂತ ಹೇಳಿಬಿಟ್ಟು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅದನ್ನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ನಾನು ಕೂಡ ರೆಡಿ ಆಗಿದ್ದೀನಿ, ಹಾಗೆಯೇ ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ. ಸೊ ನಾನು ಈ ಒಂದು ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ಇದನ್ನು ನಾನು ಮಿಂತ್ರಾನಲ್ಲಿ ತೊಗೊಂಡಿದ್ದು. ಆಗಲೇ ತುಂಬ ದಿನವೇ ಆಯಿತು. ಒಂದು ಫೋಟೋಶೂಟ್ಗೆ ವೇರ್ ಮಾಡಿದ್ದು ಅಷ್ಟೇ, ಇನ್ನು ಹಾಕ್ಕೊಂಡೇ ಇರಲಿಲ್ಲ. ಸೊ ಇವತ್ತು ಹಾಕ್ಕೊಂಡಿದ್ದೀನಿ. ಜೀವನ್ ಕೂಡ ರೆಡಿಯಾಗಿದ್ದಾರೆ, ಹೊರಡಬೇಕು ಅಷ್ಟೇ. ಸೊ ಟೈಮ್ ಬಂದುಬಿಟ್ಟು 10 ಗಂಟೆಗೆ ಇನ್ನೊಂದು 10 ನಿಮಿಷ ಇದೆ. ಬೆಳಗ್ಗೆ ಸಡನ್ನಾಗಿ ಎದ್ದು ನನಗೆ ಅನಿಸಿದ್ದು ಹೋಗಬೇಕು ಅಂತ ಹೇಳಿಬಿಟ್ಟು. ಯಾಕೋ ಗೊತ್ತಿಲ್ಲ, ನಾನು ಲಾಸ್ಟ್ ವೀಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಇವತ್ತು ಏನಾದರೂ ಆಗಲಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಎಲ್ಲಿ ಹೋಗ್ತಾಯಿದ್ದೀವಿ ಏನು ಅದನ್ನು ನೀವು ಗೆಸ್ ಮಾಡಿರ್ತೀರಾ, ಮತ್ತು ತಮ್ಮನೇಲಿ ಟೈಟಲ್ ನೋಡಿದ್ರೇ ನಿಮಗೆ ಗೊತ್ತಾಗಿರುತ್ತೆ ಎಲ್ಲಿ ಹೋಗಿರ್ತೀವಿ ಅಂತ ಹೇಳಿಬಿಟ್ಟು. ಸೊ ಬನ್ನಿ ಹೋಗೋಣ. ನೀವು ಕೂಡ ಈ ಒಂದು ಜರ್ನಿನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಏನೇನೆಲ್ಲ ಆಗುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಪೂಜೆ ಮಾಡಿ ಹೊರಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಏನೆಲ್ಲ ಬೇಕು ಏನೂ ಕೂಡ ತೊಗೊಂಡಿರಲಿಲ್ಲ. ಮಾಮೂಲಿ ಬರೀ ನಮ್ಮ ಮನೆಯಿಂದ ನಾನು ಏನು ತೊಗೊಂಡೋಗ್ಬೇಕೋ ಅಷ್ಟನ್ನು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬ್ಯಾಗ್ ಒಳಗೆ. ಇನ್ನೂ ಆನ್ ದ ವೇ ಹೋಗುವಾಗ ಸ್ವಲ್ಪ ಶಾಪಿಂಗ್ ಕೂಡ ಇದೆ. ಸೊ ನಾವು ಬೆಳಗ್ಗೆನೇ ಹೊರಡ್ತೀವಿ ಅಂತ ಅಂದರೆ ನಾವು ಹಿಂದಿನ ದಿನವೇ ಗಾಡಿಗೆ ಪೆಟ್ರೋಲ್ ಹಾಕಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಗಾಡಿಯೆಲ್ಲ ಒರೆಸಿ ಕ್ಲೀನ್ ಮಾಡಿ. ಬಟ್ ಇವತ್ತು ಬಂದುಬಿಟ್ಟು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಹೊರಡೋವಾಗಲೇ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು. ಪೆಟ್ರೋಲ್ ಎಲ್ಲ ಹಾಕಿಸಿದ ಮೇಲೆ ಇವಾಗ ನಾನು ಸ್ಯಾರಿ ಶಾಪಿಂಗ್ನ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಇಷ್ಟೊಂದೆಲ್ಲ ಸ್ಯಾರೀಸ್ ತೆಗ್ದು ಹಾಕ್ಬಿಟ್ರೆ ಯಾವುದಪ್ಪ ಸೆಲೆಕ್ಟ್ ಮಾಡೋದು ಅನ್ನೋ ಥರ ಆಗೇ ಆಗುತ್ತೆ. ಬಟ್ ನಾನು ಬಂದುಬಿಟ್ಟು ನನ್ನ ಮೈಂಡಲ್ಲಿ ಇದ್ದಿದ್ದು ಯೆಲ್ಲೋ ಆರ್ ಪಿಂಕ್ ಕಲರ್ ಅಂತ ಇತ್ತು. ಸೊ ನನಗೆ ಈ ಒಂದು ಸ್ಯಾರಿ ತುಂಬಾ ಇಷ್ಟ ಆಗಿತ್ತು. ಬಟ್ ಅದೊಂದು ಸ್ವಲ್ಪ ಏನೋ ಡ್ಯಾಮೇಜ್ ಆಗಿತ್ತು, ಅಂದರೆ ಕಲರ್ ಏನೋ ಬಿಟ್ಕೊಂಡಿರೋ ಥರ ಆಗಿತ್ತು. ನನಗೆ ಅಷ್ಟಾಗಿ ಅದೇನು ಇಷ್ಟ ಆಗಲಿಲ್ಲ. ಸರಿ ತೊಗೊಳ್ತೀವಿ, ಆ ಥರ ಹಾಳಾಗಿರೋದು ಯಾಕೆ ತೊಗೋಬೇಕು ಅಂತ ಅಂದ್ಕೊಂಡು ಅದನ್ನು ತೊಗೊಳ್ಳಿಲ್ಲ. ಫೈನಲ್ ಆಗಿ ನಾನು ಈ ಒಂದು ಸ್ಯಾರಿನೇ ತೊಗೊಂಡೆ. ಅದೊಂದು ಸ್ವಲ್ಪ ಏನೋ ಕಲರ್ ಥರ ಆಗಿದೆ ಅದಕ್ಕೆ. ಇವತ್ತು ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ದೇವರು ಬಂದುಬಿಟ್ಟು ನನ್ನ ಲೈಫ್ನೇ ಚೇಂಜ್ ಮಾಡಿದೆ ಅಂತ ಹೇಳ್ಬೋದು. ಲೈಫ್ ಚೇಂಜ್ ಆಗುವಂಥದ್ದು ಏನು ಮಾಡಿದೆ ಆ ದೇವರು ನನಗೆ ಅಂತ ಹೇಳಿಬಿಟ್ಟು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮದುವೆ ಆದಮೇಲೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳಿ 1 ವರ್ಷ ಮಗು ಬೇಡ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡಿದಾಗ ನನಗೆ ತುಂಬ ಸರಿ, ಅಂದರೆ ಒಂದು 4 ಸರಿ ಮಿಸ್ಕ್ಯಾರೇಜ್ ಆಗಿರೋದು ಕೂಡ ಇದೆ. ಅದಾದಮೇಲೆ ನಾನು ಒಂದು ಮಗುಗೆ ಕನ್ಸೀವ್ ಆದೆ. ಆ ಮಗುಗೆ 6 ಮಂತ್ಸಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿ ಅಬೋಷನ್ ಕೂಡ ಆಯಿತು. ಅದಾಗಿ 6 ತಿಂಗಳಿಗೆ ನಾನು ನನ್ನ ಮಗನಿಗೆ ಕನ್ಸೀವ್ ಆಗಿದ್ದು. ಸೊ ಈ ಎಲ್ಲ ಒಂದು ಪ್ರಾಬ್ಲಮ್ಸ್ ನನ್ನ ಲೈಫಲ್ಲಿ ಆಗಿದೆ. ಅದು ಪ್ರೆಗ್ನೆನ್ಸಿನಲ್ಲಿ ನಾನು ನಿಜವಾಗ್ಲೂ ತುಂಬಾ ಫೇಸ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಖುಷಿ ಪಡೋ ಅಷ್ಟೊತ್ತಿಗೆ ದುಃಖದ ಟೈಮ್ ಬಂದುಬಿಡೋದು. ಸೊ ಈ ಥರ ಕೂಡ ಆಗಿದೆ. ನನಗೆ ಒಂದು ಗಂಡು ಮಗು ಅಬೋಷನ್ ಆಯಿತು. ಆ ಮಗುಗೆ ಟೆಟ್ರಾಲಜಿ ಆಫ್ ಪ್ಯಾಲೆಟ್ ಅಂತ ಹಾರ್ಟ್ ಪ್ರಾಬ್ಲಮ್ ಇತ್ತು. ಸೊ ಆ ಮಗು ಅಬೋಷನ್ ಆಗಿದ್ದು 6 ತಿಂಗಳಿಗೆ ನಾನು ನನ್ನ ಮಗನಿಗೆ ಕನ್ಸೀವ್ ಆದೆ. ಕನ್ಸೀವ್ ಆಗೋದಕ್ಕೂ 1 ತಿಂಗಳು ಮುಂಚೆ ಬಂದುಬಿಟ್ಟು ನಮ್ಮ ಮನೆ ಹತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವ್ರನ್ನ ಕರೆಸಿದ್ರು. ಸೊ ಆ ದೇವ್ರಿಗೆ ನಾನು ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಹೋದಾಗ ನಾನು ತೆಂಗಿನಕಾಯಿ ಹೊಡೆದಾಗ ಅದು ತೊಟ್ಲುಕಾಯಿ ಬಂತು. ಸೊ ಆವತ್ತು ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಗಿರೋವಂಥ ದಿನ ಅಂತಲೇ ಹೇಳ್ಬೋದು. ನನ್ನ ಮನಸ್ಸಲ್ಲಿ ನಾನು ಬೇಡಿದ್ದು ಒಂದೇ ಬೇಡಿಕೆ, ಮಗು ಹೆಲ್ತಿಯಾಗಿ ಹುಟ್ಟಬೇಕು, ನನಗೆ ಯಾವುದೇ ಪ್ರಾಬ್ಲಮ್ ಕೂಡ ಇರಬಾರ್ದು, ಆರೋಗ್ಯವಾಗಿರಬೇಕು ಅಂತ ಅಷ್ಟೇ ಬೇಡ್ಕೊಂಡಿದ್ದು. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವರಿಗೆ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ತೊಗೊಂಡೋಗಿರೋ ತೆಂಗಿನಕಾಯಿನಲ್ಲಿ ತೊಟ್ಲುಕಾಯಿ ಹೊಡೆದಾಗ
ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅಲ್ಲಿರೋರೆಲ್ಲ ಹೇಳಿದ್ರು, ನಿನಗೆ ಈ ವರ್ಷದಲ್ಲೇ ಮಗು ಆಗುತ್ತೆ ಅಮ್ಮ, ಆ ದೇವರ ಅನುಗ್ರಹ ನಿನ್ನ ಮೇಲಿದೆ, ನೀನು ತಲೆ ಕೆಡಿಸ್ಕೋಬೇಡ, ಈ ವರ್ಷ ಆರೋಗ್ಯವಾಗಿ ಆಗುತ್ತೆ ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಅಲ್ಲಿ ಆದಷ್ಟು ಖುಷಿ, ನಿಜವಾಗ್ಲೂ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು. ಅದಾಗಿದ್ದು ನೆಕ್ಸ್ಟ್ ಮಂತೇ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ಸೊ ನಾನು ಅವತ್ತಿನ ದಿನಾನೇ ಗೊರವನಹಳ್ಳಿ ಮಹಾಲಕ್ಷ್ಮಿನ ನೆನೆಸ್ಕೊಂಡು ಮುಡುಪನ್ನ ಕಟ್ಟಿಟ್ಟು, ನನ್ನ ಮಗುಗೆ ಏನೂ ಕೂಡ ಪ್ರಾಬ್ಲಮ್ ಇರಬಾರ್ದು, ಆರೋಗ್ಯವಾಗಿ ಹುಟ್ಟಬೇಕು ಅಂತ ಅಂದ್ಬಿಟ್ಟು ನಾನು ಮಡ್ಲಕ್ಕಿ ಕೊಡ್ತೀನಿ ಅಂತ ಹೇಳಿ ಅರಸ್ಕೊಂಡು ಮುಡುಪನ್ನ ಕಟ್ಟಿಟ್ಟೆ. ಸೊ ಆ ಒಂದು ಹರಕೆನ ತೀರ್ಸೋದಕ್ಕೆ ಅಂತ ಹೇಳಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಹೇಳಿದ್ದು ನಾನು ನನ್ನ ಲೈಫ್ನೇ ಚೇಂಜ್ ಮಾಡಿರೋ ಅಂತಹ ಒಂದು ವರನ ಆ ದೇವ್ರು ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ನನ್ನ ಲೈಫ್ನಲ್ಲಿ ನನ್ನ ಮಗನೇ ನಮಗೆ ಮೇಯ್ನ್ ಅಂತ ಹೇಳ್ಬೋದು. ಯಾಕೆಂತಂದರೆ ಅವನಿಗೋಸ್ಕರ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಬರೀ ನಮಗೆ ಮಾತ್ರನೇ ಗೊತ್ತು. ಅನ್ನೋರು ಆಡೋರು ಬರೀ ಮಾತಿಗೆ ಮಾತ್ರ ಯಾರನ್ನು ಬೇಕಾದರೂ ಬೇಜಾರು ಮಾಡೇ ಮಾಡ್ತಾರೆ. ಸೊ ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾವು ಕೂಡ ಲೈಫಲ್ಲಿ ಮುಂದುವರಿಯೋದಕ್ಕೆ ಆಗೋದೇ ಇಲ್ಲ. ನಾವು ಹೆಂಗಿದ್ರೂ ಮಾತಾಡ್ತಾರೆ, ನಾವು ಎದ್ರೂ ಮಾತಾಡ್ತಾರೆ, ಬಿದ್ದರೂ ಮಾತಾಡ್ತಾರೆ. ನನ್ನ ಮೊದಲನೇ ಮಗು ಅಬೋಷನ್ ಆದಾಗ ನಿಜವಾಗ್ಲೂ ನಾನು ಹಿಂಗೆ ಹೇಳಬೇಕು ಅಂತ ಅಲ್ಲ, ಬಟ್ ಹೇಳಿದ್ರೆ ಕೆಲವರು ಅದನ್ನು ಪಾಸಿಟಿವ್ ಆಗಿ ತೊಗೊಳ್ತಾರೆ, ಕೆಲವರು ಅದನ್ನು ನೆಗೆಟಿವ್ ಆಗಿ ಕೂಡ ತೊಗೊಳ್ತಾರೆ. ನಮ್ಮ ಫ್ಯಾಮಿಲಿನಲ್ಲೇ ಕೂಡ ಮಾತಾಡಿದ್ದಾರೆ, ಇವಳು ಯಾಕೆ ಅಬೋಷನ್ ಮಾಡಿಸಿದ್ಲು, ಇವಳಿಗೆ ಮಗು ಬೇಡವಾಗಿತ್ತು ಅಂತ ಹೇಳಿಬಿಟ್ಟು. ಆ ಥರ ಅಬೋಷನ್ ಮಾಡಿಸ್ಬೇಕು ಅಂತ ಇದ್ದಿದ್ದರೆ ನಾನು 6 ತಿಂಗಳವರೆಗೂ ಕಾಯಲೇಬೇಕಾಗಿರಲಿಲ್ಲ. ಸೊ ಇವತ್ತು ಕೂಡ ನನಗೆ ಆ ಒಂದು ಮಾತುಗಳು ನಿಜವಾಗ್ಲೂ ಅದು ನಾನು ಮರೆಯೋದಕ್ಕಾಗೋದೇ ಇಲ್ಲ. ಸೊ ದೇವರಿದ್ದಾರೆ, ದೇವ್ರು ನೋಡ್ಕೊತಾರೆ, ನಾವೇನು ಮಾಡೋದಕ್ಕಾಗೋದಿಲ್ಲ ಅಂತ ಜನಗಳು ಇದ್ದೇ ಇರ್ತಾರೆ ನಮ್ಮ ಸುತ್ತಮುತ್ತ. ವಿಷಯಗಳು ಗೊತ್ತಿಲ್ಲದಲೆ ಅವರವರೇ ಏನೇನೋ ಅಂದ್ಕೊಂಡು ಮಾತಾಡೋರು ಕೂಡ ಇದ್ದಾರೆ. ನಾನು ಯಾರನ್ನೂ ಕೂಡ ಬೇಕು ಅಂತ ಹರ್ಟ್ ಮಾಡಿಲ್ಲ. ನಂದು ಅಂತ ತಪ್ಪು ಅಂತ ಗೊತ್ತಾದ ಮೇಲೆ ನಾನು ಸಾರಿ ಅಂತ ಕೇಳಿದ್ದೀನಿ. ಬಟ್ ಎಷ್ಟೋ ಜನ ನನ್ನ ಪ್ರೆಗ್ನೆನ್ಸಿ ವಿಷಯದಲ್ಲಿ ಅವರು ನನಗೆ ಬೇಜಾರಾಗಿ ಮಾತಾಡಿರೋದು ಕೂಡ ಇದೆ. ಈ ಒಂದು ಪ್ರೆಗ್ನೆನ್ಸಿ ವಿಷಯದಲ್ಲಿ ನನಗೆ ಯಾರೆಲ್ಲ ಬೇಜಾರು ಮಾಡಿದ್ದಾರೆ, ನಾನು ಇವತ್ತಿಗೂ ಕೂಡ ನನಗೆ ಅವ್ರ ಹತ್ರ ಮಾತಾಡೋದಕ್ಕೆ ಒಂದು ಮನಸ್ಸಿಲ್ಲ. ನಾನು ಇವತ್ತು ಅವ್ರ ಹತ್ರ ಮಾತಾಡಬೇಕು ಅಂತಂದರೆ ಅವರು ನನಗೆ ಅಂತ ಹೇಳಿರೋ ಕೆಲವೊಂದಷ್ಟು ಮಾತುಗಳು ನನಗೆ ನೆನಪಾಗುತ್ತೆ. ಅದನ್ನು ನನಗೆ ಅಷ್ಟು ಈಸಿಯಾಗಿ ಕೂಡ ಮರೆಯೋದಕ್ಕಾಗ್ತಾ ಇಲ್ಲ. ಸೊ ಈ ಒಂದು ವಿಷಯ ನನ್ನ ಲೈಫಲ್ಲಿ ನಡೆದಿತ್ತು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದರಲ್ಲಿ ತಪ್ಪಿದೆಯೋ ಸರಿ ಇದೆಯೋ ನನಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು, ನಾನು ಹೇಳ್ಕೊಂಡೆ. ಈ ಒಂದು ದೇವ್ರಿಗೆ ನಾನು ಯಾಕೆ ಅರ್ಕೆ ಮಾಡಿಕೊಂಡೆ, ಅದು ನನಗೆ ನೆರವೇರಿದೆಯಾ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಕಷ್ಟ ಕಾಲದಲ್ಲಿ ಆ ದೇವರು ನನ್ನ ಕೈ ಹಿಡ್ದಿದೆ, ಅದನ್ನು ನಾನು ಅಷ್ಟು ಈಸಿಯಾಗಿ ಹೇಗೆ ಮರೆಯೋದಕ್ಕಾಗುತ್ತೆ ಅಲ್ವಾ. ಇವಾಗ ನಮಗೆ ಇಲ್ಲಿ ರೂಟ್ ಮಿಸ್ ಆಗಿಬಿಟ್ಟಿದೆ. ಗೂಗಲ್ ಮ್ಯಾಪ್ ಯಾವ ರೀತಿ ತೋರಿಸ್ತಾ ಇತ್ತೋ ಅದೇ ರೂಟ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಬಟ್ ರೋಡ್ ಮಿಸ್ ಆಗಿಬಿಟ್ಟಿದೆ, ನಮಗೆ ಮಿಸ್ ಆಗಿಬಿಟ್ಟು ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ನೋಡ್ಬೋದು, ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಕರೆಕ್ಟಾಗೇ ಇದೆಯಾ ಅದು? ಈ ರೋಡ್ ಇದೆಯಾ ಈ ಸೈಡು? ಕಾಣಿಸ್ತಾ ಇದೆಯಲ್ಲ, ನಡಿ ಹೋಗೋಣ ಏನಂತ ಮಾಡೋದು. ನೋಡಿದ್ರೆ ಅಂತ ಭಯ ಆಗೋಯ್ತಲ್ಲಪ್ಪ. ಒಂದ್ಸರಿ ಅದಕ್ಕೂ ಕೇಳ್ಕೊಂಡ್ಬಿಟ್ಟು, ಬಟ್ ಈ ಸ್ಟ್ರೈಟ್ ತೋರಿಸಿ ರೈಟ್ ತೋರಿಸ್ತಾ ಇತ್ತಪ್ಪ ಇದರಲ್ಲಿ. ನೋಡು, ಏನು ಮಾಡೋದು ನಮ್ಗೆ ಗೊತ್ತಾಗ್ತಲ್ಲ. ಈ ನಿಧಾನ ಪಂಚರ್ ಗಿಂಚರ್ ಆಗ್ಬಿಟ್ರೆ ಅದೊಂಥರ ಭಯ. ತೋರಿಸುತ್ತಾ ಮುಂದೆಗಡೆ ರೈಟು. ನೋಡು, ಇಲ್ಲಿ ಕಾಣಿಸ್ತಾ ಇಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಆ ಕಡೆ ನೋಡಿದ್ರೆ ಏನು ಇಲ್ವೇ ಇಲ್ಲ ರೀ, ಸುಮ್ಮನೆ ನಾವು ಹೋಗ್ತಾ ಇದ್ದೀವೇನೋ. ಮ್ಯಾಪು ಕರೆಕ್ಟಾಗಿ ಇದೆಯೋ ಇಲ್ವೋ? ಏನು ಕಾಣಿಸ್ತಿದೆ? ಇಲ್ಲ, ನನಗೆ ಯಾಕೋ ಇದು ರೂಟ್ ಸರಿ ಅನ್ನಿಸ್ತಾ ಇಲ್ಲ. ಸರಿ, ನಡಿ ಹೋಗ್ಬಿಡೋಣ ಆ ಕಡೆ. ನೋಡು, ಅಮ್ಮ ಇಲ್ಲಿ ಗೊರವನಹಳ್ಳಿಗೆ ಹೆಂಗೆ ಹೋಗ್ಬೇಕು? ಅದು ಲೊಕೇಶನ್ ಹಿಂಗೆ ತೋರಿಸ್ತು. ನಿಮ್ಗೆ ಯಾಕೆ ಬಂದ್ರಕ್ಕ? ನೀವು ಯಾರು ಹೇಳ್ದಾರ?
ಈ ಲೊಕೇಶನ್ ನೋಡ್ಕೊಂಡ್ ಬಂದ್ವಿ ಮೊಬೈಲ್. ಇಲ್ಲ ಹಂಗ ಹೋಗ್ಬೇಕ ನೀವು. ಈಗ ರೋಡ್ ಐತಾ? ರೋಡ್ ಐತೆ, ಸೀದಾ ರೋಡ್ ಐತೆ. ಹಿಂಗ್ ಹೋಗಕ್ಕಾಗಲ್ವಾ? ಹಿಂಗ್ ಯಾವ್ದು ಮೇನ್ ರೋಡ್ಗೆ ಕನೆಕ್ಟ್ ಆಗಲ್ವಾ? ಹಿಂಗೆ ಹೋಗ್ರಿ. ಪಾಪ ಪಾಪ ಈ ಕಡೆ ಹೋಗ್ರಿ. ಹಂಗೆ ಹೋಗ್ರಿ. ಮ್ಯಾಲ ನಿಂತಿದ್ದ ಕರ್ತೈತೆ. ಹಂಗೆ ಯಾರನ್ನ ಕೇಳ್ರಿ, ಗೊತ್ತೈತೆ. ಹೋಗ್ರಿ ಪಾಪ ಈ ಕಡೆ ನಾನು ಏನು ಮಿಸ್ಟೇಕ್ ಮಾಡಿಲ್ಲ. ನಾವು ಅದು ಹೆಂಗೆ ನೆಟ್ಟಿಗೆ ಹೋಗ್ತಿದ್ವು ಹಂಗೆ ಹೋಗ್ಬೇಕಾಗಿತ್ತು ಅಂತ ಸ್ಟ್ರೈಟ್ ಆಗು ತೋರಿಸ್ತಾ ಇತ್ತು. ಹಾಂ, ಆ ಕಡೆಯಿಂದ ರೋಡು ನೋಡ, ಅಲ್ಲಿ ದಾರಿ ಕಾಣಿಸ್ತೈತಲ್ಲ, ಕಾಲ್ ದಾರಿ ಹಿಂಗೆ ಆ ಕಡೆಯಿಂದ ನೋಡಿ ಹಿಂಗೆ ತೋರಿಸ್ತೈತೆ. ಹೋಗು. ಅವ್ರು ಅದನ್ನೇ ಹೇಳಿದ್ದು ನೆಟ್ಗೆ ಹೋಗ್ರಿ ಅಂತ. ನೋಡು, ಆ ಕಡೆ ಮೇನ್ ರೋಡ್ ಇರ್ಬೇಕನ್ಸುತ್ತೆ. ಹ್ಞೂ, ಒಂದು ರೋಡ್ ಮಿಸ್ ಆಗಿದ್ದಕ್ಕೆ ನಾವು ರೂಟೇ ತಪ್ಪೋಯ್ತು ನಮಗೆ. ನಾವು ಎಲ್ಲೆಲ್ಲೆಲ್ಲೋ ಹೋಗಿದ್ವಿ. ಈ ಥರ ರೋಡ್ ಮಿಸ್ ಆದ್ರಂತೂ ಕೈ ಕಾಲೇ ಆಡಲ್ಲ. ನಾವು ಹೇಗಿದ್ರು ಬೈಕಲ್ಲಿ ಬಂದರೆ ಸರಿ, ಅದರಲ್ಲೂ ಕಾರಲ್ಲಿ ಏನಾದರೂ ಬಂದುಬಿಟ್ರೆ ಅದು ಆ ಒಂದು ರೋಡಲ್ಲಿ ನಿಜವಾಗ್ಲೂ ಅದು ಹೆಂಗೆ ವಾಪಸ್ ಬರೋದು ಅಂತಲೇ ಗೊತ್ತಾಗೋದಿಲ್ಲ. ಸೊ ಹೇಗೋ ಪಾಪ ಅವ್ರು ಸಿಕ್ಕಿ ಈ ಥರ ಹೇಳಿದ್ರು, ಇಲ್ಲ ಈ ಥರ ಬರಬೇಡಿ ಈ ಕಡೆ, ಅದು ಮೇನ್ ರೋಡ್ ಆ ಕಡೆ ಇದೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಸೊ ಹೇಗೋ ಮೇನ್ ರೋಡ್ ಹುಡ್ಕೊಂಡು ಬಂದ್ವಿ, ಅವ್ರು ಹೇಳಿದ ರೂಟಲ್ಲೇ. ಹೇಗೋ ನಮಗೆ ಮೇನ್ ರೋಡ್ ಸಿಕ್ತು. ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಗೋವಾಗ ಈ ಥರ ಒಂದು ಆಯಿತು. ಈ ಒಂದು ಗೂಗಲ್ ಮ್ಯಾಪ್ ಒಂದೇ ಒಂದು ರೋಡ್ ಮಿಸ್ ಆದರೂ ಕೂಡ ಅಲ್ಲಿಂದ ಇನ್ನೊಂದು ಲೊಕೇಶನ್ ತೋರಿಸ್ಬಿಡುತ್ತೆ. ಸೊ ಆ ಥರನೇ ನಾವು ಹೋಗ್ತಾ ಇದ್ರೆ ಅದು ನಿಜವಾಗ್ಲೂ ನಾವು ಈ ಥರ ನಾವು ಹೋದ್ವಲ್ಲ ಹಂಗಾಗತ್ತೆ. ಮಧ್ಯಾಹ್ನ 11:45 ಆಗಿತ್ತು ಟೈಮು. ಬಟ್ ಆಲ್ಸೋ ನೋಡ್ಬೋದು ನೀವು, ಒಳ್ಳೆ ಸಂಜೆ ಥರ ಇದೆ, ಫುಲ್ಲು ಮೋಡ. ಮಳೆ ಬರದೇ ಇದ್ರೆ ಸಾಕಪ್ಪ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಮಳೆ ಬರಬಾರ್ದು ಅಂತ ಅಂದ್ಕೊಂಡ್ರೆ ಅಲ್ವಾ ಮಳೆ ಬಂದ್ಬಿಡೋದು. ಸೊ ಮಳೆ ಕೂಡ ಬಂತು. ಅಲ್ಲೇ ಒಂದು ಶಾಪ್ ಇತ್ತು, ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಲ್ಲಿ ನಮಗೆ ಒಂದು 15 ನಿಮಿಷ ಹಂಗೆ ಟೈಮ್ ಕಳೆದೋಯ್ತು. ಸೊ ಗೊರವನಹಳ್ಳಿ ಹತ್ತತ್ರ ಬರುವಾಗ ನಮಗೆ ಮಳೆ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆನಂತರ ನಾವು ಕೂಡ ಹೊರಟ್ವಿ. ಮಳೆ ನಿಂತ ಮೇಲೆ ಇವಾಗ ದೇವಸ್ಥಾನದ ಹತ್ರ ಕೂಡ ಬಂದ್ವಿ. ಅಲ್ಲಿ ಹೂವು ಹಣ್ಣು ಮತ್ತು ತೆಂಗಿನಕಾಯಿ ಮತ್ತು ಮಡ್ಲಕ್ಕಿಗೆ ಏನೇನೆಲ್ಲ ಸಾಮಾನು ಬೇಕು ಎಲ್ಲ ಕೂಡ ತೊಗೊಂಡೆ. ನಾನು ಇಲ್ಲಿ 2 ಕವರ್ನ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ದೇವರಿಗೆ ಮಡ್ಲಕ್ಕಿ ಇಟ್ಟಿದ್ನಲ್ವ, ಆ ಒಂದು ಮಡ್ಲಕ್ಕಿ ಕೂಡ ಗೊರವನಹಳ್ಳಿ ಲಕ್ಷ್ಮಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಮತ್ತು ಇನ್ನೊಂದು ಮಡ್ಲಕ್ಕಿ ಬಂದುಬಿಟ್ಟು ನಾನು ಮಗುಗೆ ಅಂತ ಆರಿಸ್ಕೊಂಡಿದ್ದೆ ಅಲ್ವಾ, ಆ ಒಂದು ಮಡ್ಲಕ್ಕಿನ ತೊಗೊಂಡಿದ್ದೀನಿ. ಇವಾಗ ನೋಡ್ಬೋದು ನೀವೇನೇ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಸಂಡೇ ಆಗಿರೋದ್ರಿಂದ ತುಂಬ ಜನ ಅಂತ ಹೇಳ್ಬೋದು. ಅವ್ರು ಹೇಳಿದ್ರು ಶುಕ್ರವಾರ ಮತ್ತು ಭಾನುವಾರ ತುಂಬ ಜನ ಇರ್ತಾರೆ ಇಲ್ಲಿ, ಅದು ಬಿಟ್ಟರೆ ಮಾಮೂಲಿ ಬೇರೆ ದಿನ ಎಲ್ಲ ಅಷ್ಟಾಗೇನು ಜನ ಇರೋದಿಲ್ಲ ಅಂತ. ನಾವು ಅದೇ ಇನ್ನೊಂದು ಸರಿ ಯಾವಾಗಾದ್ರು ಬಂದರೆ ಈ ಥರ ವೀಕ್ ಡೇಸಲ್ಲಿ ನೋಡ್ಕೊಂಬರ್ಬೇಕು. ವೀಕೆಂಡ್ ಮಾತ್ರ ಬರೋದಕ್ಕಾಗಲ್ಲ, ಅಷ್ಟು ಜನ, ಅಷ್ಟು ಕಾಲು ಇಡೋಕ್ಕಾಗಲ್ಲ, ಅಷ್ಟು ಜನ ಇದ್ದರು. ಇವಾಗ ಜೀವನ್ ಕ್ಯಾಶ್ ತೊಗೊಂಬಂದಿರಲಿಲ್ಲ, ಮಾಮೂಲಿ ಎಲ್ಲ ಕಡೆ ಪೇಟಿಎಮ್ ಇರುತ್ತೆ ಬಿಡು ಅಂತ ಅಂದ್ಕೊಂಡು. ಬಟ್ ಅಲ್ಲಿ ನಮಗೇನಾಯಿತು ಅಂತ ಅಂದರೆ ನಾರ್ಮಲ್ ಧರ್ಮದರ್ಶನಕ್ಕೆ ಹೋಗೋದಕ್ಕಾಗಲಿಲ್ಲ. ಸ್ಪೆಷಲ್ ದರ್ಶನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿ ಒಬ್ರಿಗೆ 100 ರೂಪಾಯಿ. ಸೊ 2 ಸ್ಪೆಷಲ್ ದರ್ಶನಕ್ಕೆ ಅಂತ ಹೇಳಿ ಟಿಕೆಟ್ ತೊಗೊಂಡ್ವಿ. ಅದಕ್ಕೋಸ್ಕರ ನಮಗೆ ದುಡ್ಡು ಬೇಕಿತ್ತಲ್ವಾ, ಅದಕ್ಕೆ ಅಲ್ಲಿ ನಿಯರ್ ಬೈ ಶಾಪಲ್ಲೇ ಪೇಟಿಎಮ್ ಮಾಡಿಬಿಟ್ಟು ಅವ್ರ ಹತ್ರ ನಾವು 500 ರೂಪೀಸ್ ಇಸ್ಕೊಂಡ್ವಿ. ಇವಾಗ ಸ್ಪೆಷಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಸ್ಪೆಷಲ್ ದರ್ಶನಕ್ಕೂ ಕೂಡ ಅಷ್ಟು ಕ್ಯೂ. ಧರ್ಮ ದರ್ಶನಕ್ಕೆ ಏನು ಕ್ಯೂ ಇತ್ತು ಅದೇ ಥರನೇ ಸ್ಪೆಷಲ್ ದರ್ಶನಕ್ಕೂ ಇತ್ತು. ಇವಾಗ ಕ್ಯೂನಲ್ಲಿ ಕೂಡ ನಿಂತ್ಕೊಂಡಿದ್ದೀವಿ. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಭಾನುವಾರ ಅಲ್ವಾ, ಎಲ್ರಿಗೂ ಕೂಡ ವೀಕ್ ಆಫ್ ಇದ್ದೇ ಇರುತ್ತೆ, ಅದಕ್ಕೆ ಇಷ್ಟು ಜನ ಅಂತ ಹೇಳ್ಬೋದು. ಇವಾಗ ಹೊರಗಡೆಯಿಂದ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇರೋದು. ನಾನು ಚಿಕ್ಕ ಹುಡುಗಿ ಇರುವಾಗ ನಮ್ಮ ಅಪ್ಪ ಅಮ್ಮ ಕರ್ಕೊಂಬಂದಿದ್ರಂತೆ, ನನಗದು ನೆನಪೇ ಇಲ್ಲ. ಬಟ್ ಇವಾಗ ನಾವೇ ಬಂದಿದ್ದೀವಿ ಅಲ್ವಾ, ಇನ್ಮೇಲೆ ವರ್ಷ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಇಲ್ಲಿ ಒಂದು ಮರಕ್ಕೆ ಬಂದುಬಿಟ್ಟು ಈ ಥರ ಹಸಿರು ಬಟ್ಟೆನಲ್ಲಿ ಏನೋ ಕಟ್ಟಿದ್ರು. ಬಟ್ ನನಗದೇನು ಅಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ಅದನ್ನು ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ
ಕ್ಯೂನಲ್ಲಿ ನಿಂತ್ಕೊಂಡು ನಾವು ಯಾವಾಗ ಹತ್ರ ಅಂತ ಹೋಗ್ತಾ ಇರ್ತೀವಿ ಅಲ್ವಾ, ಅವಾಗ ಏನೋ ಒಂಥರ ಖುಷಿ ಸಂತೋಷ ಅಂತ ಆಗ್ತಾಯಿತ್ತು, ದೇವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ನಾನು ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿ ನಿಮಗೆ ಕೂಡ ದರ್ಶನ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ನಮ್ಮದು ಮಂಡ್ಲಕ್ಕಿ ಇತ್ತಲ್ವ, ಆ ಒಂದು ಸೀರೆಗೆ ಅಂತ ಅಂದ್ಬಿಟ್ಟು ನಾವು ಒಂದು ಬಿಲ್ನ ಮಾಡಿಸ್ಬೇಕಾಗತ್ತೆ ಹೊರಗಡೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ, ಅಲ್ಲಿ ಅವರು ಸ್ವಲ್ಪ ಲೇಟ್ ಮಾಡಿದ್ರು. ಹಾಗಾಗಿ ಅಲ್ಲಿಂದನೇ ನಿಂತ್ಕೊಂಡು ಸ್ವಲ್ಪ ಝೂಮ್ ಮಾಡಿ ದೇವ್ರ ವಿಡಿಯೋನ ಮಾಡಿಕೊಂಡೆ. ಸೊ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ. ನಾನು ಕ್ಲಿಯರ್ ಪಿಕ್ಚರ್ನ ಕೂಡ ಒಂದು ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಅಮ್ಮನವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ನಾವು ರಂಗನಾಥ ಸ್ವಾಮಿ ಹಾಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಕವಡೆ ಮತ್ತು ಗೋಮಾತಿ ಚಕ್ರ ಆಮೇಲೆ ಕಮಲದ ಬೀಜ ಅದೆಲ್ಲ ಏನೋ ಮಂತ್ರಿಸ್ಬಿಟ್ಟು ಕೊಡ್ತಾರಂತೆ ಮನೆಯಲ್ಲಿ ಲಾಕರಲ್ಲಿ ಇಟ್ಕೊಳ್ಳೋದಕ್ಕೆ. ನಾವು ಅದೆಲ್ಲ ಏನೂ ಮಾಡ್ಸೋದಕ್ಕೆ ಹೋಗಲಿಲ್ಲ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಅಷ್ಟೇ. ಮತ್ತು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಹಿಂದೆನೇ ಬಂದ್ಬಿಟ್ಟು ದೊಡ್ಡಮ್ಮ ದೇವಿ ದೇವಸ್ಥಾನ ಅಂತ ಕೂಡ ಇದೆ. ಸೊ ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಇವಾಗ ಅಜ್ಜಿ ಸಮಾಧಿ ಹತ್ರ ಕೂಡ ಬಂದ್ವಿ, ಅವ್ರಿಗೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಅಲ್ಲಿ ನಿಯರ್ ಬೈ ಶಾಪಲ್ಲೆಲ್ಲ ನೋಡ್ಬೋದು ಈ ಥರ ಐಟಮ್ ಎಲ್ಲ ಮಾರ್ತಾ ಇರ್ತಾರೆ. ನನ್ನ ಮಗನಿಗೆ ಏನಾದರೂ ಆಟ ಸಾಮಾನು ತಕ್ಕೊಡೋಣ ಅಂತ ಹೇಳಿ ಬಂದ್ವಿ. ಬಟ್ ಅವ್ನು ನೋಡ್ಬೋದು ನೀವು, ಅವನಿಗೆ ಈ ಬಬಲ್ಸ್ ಮಾಡ್ತಾರಲ್ಲ ಅದನ್ನೇ ತೊಗೋಬೇಕು ಅವನು. ಲಾಸ್ಟ್ ಲಾಲ್ಬಾಗಲ್ಲಿ ಹೋದಾಗ ನಾವು ಅದನ್ನು ತಕ್ಕೊಟ್ಟಿದ್ವಿ, ಅದನ್ನಾಗಲೇ ಹಾಳು ಮಾಡ್ದ. ಮತ್ತು ಇವಾಗ ಅದೇ ಬೇಕಂತೆ. ನಾನು ಬೇರೆ ಏನಾದರೂ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ, ಬಟ್ ನನ್ನ ಮಗನಿಗೆ ಅದು ಯಾವುದೂ ಬೇಡ, ಅವ್ನು ಇಷ್ಟಪಟ್ಟಿದ್ದೇ ಬೇಕು. ಸೊ ಮಕ್ಕಳೇ ಹೀಗೆ ಅಲ್ವಾ, ಅವ್ರಿಗೆ ಏನು ಇಷ್ಟಪಡ್ತಾರೋ ಅವ್ರಿಗೆ ಅದೇ ಬೇಕು, ಹಠ ಮಾಡ್ತಾರೆ. ನೋಡ್ಬೋದು ಅವ್ರ ಅಪ್ಪನ ಹಿಡ್ಕೊಂಡು ಹೇಳ್ಕೊಂಡು ಕೊಡಿಸಿ ಬನ್ನಿ ಅಂತೇಳಿ ಇದು ಮಾಡೋದು ಆ ಥರ ಮಾಡ್ತಾಯಿದ್ದ. ಮತ್ತು ನಾನು ಸುಮ್ಮನೆ ಹಾಗೆ ಅವ್ರ ಅಪ್ಪ ಮಗ ಯಾವುದಾದ್ರೂ ನೋಡ್ಕೊಳ್ಳಿ ಅಂದ್ಬಿಟ್ಟು ನಾನು ಬ್ಯಾಂಗಲ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ಅಲ್ಲಿ ನಾರ್ಮಲಾಗಿ ಯೂಶ್ವಲಾಗಿ ನಮ್ಮ ಹತ್ರ ಇರೋ ಅಂಥದ್ದೇ ಇತ್ತು, ಹಾಗಾಗಿ ಏನೂ ತೊಗೊಳ್ಳಿಲ್ಲ ನಾನು. ಇವಾಗ ಪೂಜೆ ಎಲ್ಲ ಮಾಡಿಸಿದ್ದಾಯ್ತಲ್ವ, ನಾವು ಪೂಜೆ ಸಾಮಾನಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ತೊಗೊಳ್ತೀವಿ. ಅವರು ತಟ್ಟೆ ಕೊಡ್ತಾರೆ ಒಂದು. ಸೊ ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ ಹೋದಾಗ ವಾಪಸ್ಸು ಅವರು ಹೇಳಿದ್ರು ಈ ಥರ ಊಟ ಮಾಡ್ಕೊಂಬಂದ್ರ ಅಂತ ಹೇಳ್ಬಿಟ್ಟು. ನಮಗೆ ಊಟ ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಸೊ ಅವ್ರು ಹೇಳಿದ್ದಕ್ಕೆ ಗೊತ್ತಾಯಿತು. ಆಮೇಲೆ ಹೋಗಿ ದೇವರ ಪ್ರಸಾದ ಕೂಡ ನಾವು ತೊಗೊಂಡ್ವಿ. ದೇವಸ್ಥಾನಕ್ಕೆ ಬಂದಮೇಲೆ ಈ ಥರ ಪ್ರಸಾದನಂತೂ ಮಿಸ್ ಮಾಡಲೇಬಾರ್ದು. ಅದರಲ್ಲೂ ನನಗಂತೂ ಮಿಸ್ ಮಾಡೋದಕ್ಕೆ ಇಷ್ಟನೇ ಇಲ್ಲ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಪಾಯಸ, ಅನ್ನ ಸಾಂಬಾರು, ಹಾಗೆಯೇ ಅನ್ನ ಮತ್ತು ಮಜ್ಜಿಗೆ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ನೀವು ಕೂಡ ಏನಾದರೂ ಹೋದರೆ ನೀವು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರುತ್ತೆ ಊಟ, ಆರಾಮಾಗಿ ಊಟ ಮಾಡ್ಕೊಂಬರ್ಬೋದು. ಸೊ ಊಟ ಎಲ್ಲ ಮಾಡಿದಾಯಿತು, ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಆ್ಯಕ್ಚುಲಾಗಿ ನಮಗೆ ಗೊತ್ತೇ ಇರಲಿಲ್ಲ ಊಟ ಕೂಡ ಇದೆ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆಲ್ಲ ಆಗೋಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಇದೆ. ಈಗ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ವಲ್ಲ, ಅವರು ತಟ್ಟೆ ಕೊಟ್ಟಿದ್ರು, ಅವ್ರಿಗೆ ವಾಪಸ್ ಅದನ್ನು ಕೊಟ್ಬಿಟ್ಟು ನಾವು ಪೂಜೆ ಸಾಮಾನೆಲ್ಲ ಒಂದು ಕವರಿಗೆ ಹಾಕಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಹೊರಡೋಕ್ಕೂ ಮುಂಚೆ ನಾನು ದೂರದಿಂದ ಒಂದ್ಸರಿ ಝೂಮ್ ಹಾಕಿ ದೇವಸ್ಥಾನನ ನೋಡ್ತಾ ಇದ್ದೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು, ತುಂಬಾ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಇವಾಗ ನನಗೆ. ಸೊ ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು, ಪ್ರಸಾದ ಕೂಡ ಮಾಡ್ಕೊಂಬಂದಿದ್ದಾಯಿತು. ಇವಾಗ ಮನೆಗೆ ಹೊರಡಬೇಕು. ಸೊ ಜೀವನ್ ಲೊಕೇಶನ್ ಹಾಕ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 77 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ತುಂಬಾ ಚೆನ್ನಾಗಿತ್ತು, ನನಗಂತೂ ಫುಲ್ ಖುಷಿ ಆಯಿತು. ಇವಾಗ ಮನೆಗೆ ಹೋಗಬೇಕು. ನೋಡೋಣ ಹೋಗ್ತಾ ಏನೆಲ್ಲ ಆಗುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಮಗ ಹಠ ಮಾಡಿ ಮುಂದೆನೇ ಕುತ್ಕೋಬೇಕು ಅಂತ ಹೇಳಿ ಕುತ್ಕೊಂಡಿದ್ದಾನೆ. ಸರಿ ಆಯಿತು, ಕೆರೆ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಸರಿ ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಬರಲಿ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ನು ತೊಗೊಂಡನಲ್ಲ ಬಬಲ್ಸು, ಅದನ್ನು ಅರ್ಧ ಅಲ್ಲೇ ಚೆಲ್ಬಿಟ್ಟು ಇನ್ನು ಅರ್ಧ ಇಟ್ಕೊಂಡಿದ್ದಾನೆ. ಹಾಗೆಯೇ ಅದನ್ನು ಮುಂದೆಗಡೆ ಸಿಗಿಸ್ಕೊಂಡು ಗಾಡಿಗೆ ಅದು ಫ್ಯಾನ್ ತಿರುಗುತ್ತಾ ಇರುತ್ತಲ್ಲ, ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದ. ಮಕ್ಕಳು ಏನು ಮಾಡಿದ್ರು ಚೆಂದ ನೋಡೋದಕ್ಕೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಆಮೇಲೆ ನಂದು ಅರ್ಕೆ ಇತ್ತು, ಅದನ್ನು ಕೂಡ ತೀರಿಸಿದೆ. ಒಂಥರ ಖುಷಿ ಆಯಿತು. ಲಾಸ್ಟ್ ವೀಕೆ ಬರಬೇಕಾಗಿತ್ತು, ಬಟ್ ಲಾಸ್ಟ್ ವೀಕ್ ಬರೋಕ್ಕಾಗಲಿಲ್ಲ. ಈ ವೀಕ್ ಬಂದ್ವಿ, ಬಟ್ ತುಂಬಾ ಖುಷಿ ಆಯಿತು ನನಗೆ. ಅಲ್ಲಿ ನಿಯರ್ ಬೈ ಒಂದು ಕೆರೆ ಇತ್ತು. ಸೊ ಆ ಕೆರೆ ಹತ್ರ ಬಂದಿದ್ದೀವಿ. ದೊಡ್ಡ ಕೆರೆ. ಆದರೆ ಇದು ಯಾಕೆ ಮಣ್ಣು ಥರ ಇದೆ?
ನೀರೇ ನೋಡು ಒಂಥರ ಹಿಂಗೆ ನೋಡೋ ಕಲರ್ ಚೇಂಜ್ ಅಲ್ವಾ. ಸೊ ಈ ಕೆರೆ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಒಂಥರ ಬ್ರೌನ್ ಕಲರ್, ಬ್ರೌನ್ ಕೆರೆ. ಚೆನ್ನಾಗಿದೆಪ್ಪ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಾವು ಒಂದವೇ ಬಂದ್ವಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ. ಚೆನ್ನಾಗಿದೆ. ಅಲ್ಲೊಬ್ಬ ಯಾರೋ ಬಟ್ಟೆ ಒಗಿತಾ ಇದ್ದಾರೆ ಕುತ್ಕೊಂಡು. ಸೊ ಹಳ್ಳಿಲಿರೋದೇ ಒಂಥರ ಚಂದ, ಚೆನ್ನಾಗಿ ಅನ್ಸುತ್ತೆ. ಸರಿ ಇಲ್ಲೇ ಬಿಟ್ಬಿಡು, ಬಾಯ್. ಸುಮ್ಮನೆ ಹಾಗೆ ಒಂದ್ಸರಿ ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ನನ್ನ ಮಗ ಬರಲ್ವಂತೆ, ಆ ಕಡೆ ಹೋಗ್ತಾವನು. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದು ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.